2025 ಕಳೆದೇ ಹೋಗ್ತಾ ಇದೆ. ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಒಂದಷ್ಟು ಜನಕ್ಕೆ ಸುಖವಾಗಿ ಕಳೆದಿರ್ಬೋದು, ಒಂದಷ್ಟು ಜನಕ್ಕೆ ದುಃಖ, ಸೋಲು, ಅವಮಾನ, ಆಘಾತ ಇವೆಲ್ಲ ಆಗಿರ್ಬೋದು. ಆದರೆ ಈ ಆಗಿರೋ ದುಃಖ, ಸೋಲು, ಅವಮಾನಗಳಿಂದ ನಾವು ಸಾಕಷ್ಟು ಪಾಠಗಳನ್ನ ಕಲ್ತಿರ್ತೀವಿ ಬದುಕಿನಲ್ಲಿ. ಅದ್ರ ಜೊತೆಗೆ ನಾವು ಇನ್ನಷ್ಟು ಗಟ್ಟಿಗರಾಗಿರ್ತೀವಿ ಅಲ್ವಾ? ಈ ಗಟ್ಟಿತನವನ್ನು ಬಳಸ್ಕೊಂಡು ಕಲ್ತಿರೋ ಪಾಠವನ್ನು ನೆನಪಿಟ್ಕೊಂಡು 2026ರಲ್ಲಿ ಹೊಸ ಭರವಸೆ, ಹೊಸ ಶಕ್ತಿಯಿಂದ ನಾವು ಹೆಜ್ಜೆ ಹಾಕೋಣ. ಆದರೆ ಅದಕ್ಕೊಂದಷ್ಟು ಪ್ರಯತ್ನನೂ ಬೇಕು, ನಮ್ಮಲ್ಲಿ ಏನೋ ಬದಲಾವಣೆ ಆಗಬೇಕು, ಒಳ್ಳೆಯದಾಗಬೇಕು ಅನ್ನೋ ಒಂದು ಇಚ್ಛೆಗೆ. ಆ ಪ್ರಯತ್ನದಲ್ಲಿ ದಿನಚರಿ ಅನ್ನೋದೇ ಮೊದಲು ಬರುತ್ತೆ. ನಮ್ಮ ದಿನಚರಿಯಲ್ಲಿ ಶಿಸ್ತಲ್ಲಿ ಮುಖ್ಯವಾಗಿ ಮೊದಲು ವ್ಯಾಯಾಮ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಅದನ್ನು ರೂಢಿಸ್ಕೊಳ್ಳೇಬೇಕು. ವ್ಯಾಯಾಮ ಮಾಡಿದರೆ ಒಂದು 4 ದಿನ ಮೈಕೈ ನೋವು ಆಗ್ಬೋದು. ಆದರೆ ಮಾಡದೇ ಇದ್ದರೆ ನಾವು ಇರೋವರೆಗೂ ಮೈಕೈ ನೋವನ್ನು ಅನುಭವಿಸೋ ಸಾಧ್ಯತೆ ಇದೆ ಅಲ್ವಾ? ಈ ಶಿಸ್ತನ್ನು ರೂಢಿಸ್ಕೊಳ್ಳೋದು ಬರೀ 1 kg ಭಾರ. ಆದರೆ ಆಮೇಲೆ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದು 100 ಕ್ವಿಂಟಲ್ ಅಷ್ಟು ಭಾರ ಆಗೋ ಸಾಧ್ಯತೆ ಇದೆ. ಒಂದು ಈಗ ನೋವು ಮಾಡುತ್ತೆ, ಇನ್ನೊಂದು ಅಂದರೆ ಪಶ್ಚಾತ್ತಾಪ ಪಡೋದು ಜೀವನ ಪರ್ಯಂತ ನಾವು ನೋವನ್ನು ಅನುಭವಿಸೋದು ಮಾಡುತ್ತೆ. ಆದ್ದರಿಂದ ಆಯ್ಕೆ ನಮ್ಮದು. ಜಾಣತನದಿಂದ ಆಯ್ಕೆ ಮಾಡಿಕೊಳ್ಬೇಕು. ಈ ಆಯ್ಕೆಯ ಪ್ರಯಾಣದಲ್ಲಿ ನಿಮ್ಮ ಜೊತೆ ನಾನಿದ್ದೇನೆ, ನೀವು ನನ್ನ ಜೊತೆ ಇದ್ದೀರಾ? 2026ರಲ್ಲಿ ಇನ್ನಷ್ಟು ಹೆಚ್ಚು ಆರೋಗ್ಯವಾಗಿ, ಫಿಟ್ಟಾಗಿ, ಹೆಚ್ಚಿಗೆ ಇರೋ ವೇಟನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದೆಯಾ? ಹಾಗಿದ್ರೆ ಒಂದಷ್ಟನ್ನು ಹೆಚ್ಚು ಮಾಡಬೇಕು, ಇನ್ನೊಂದಷ್ಟನ್ನು ಕಡಿಮೆ ಮಾಡಬೇಕು. ಯಾವುದನ್ನು ಹೆಚ್ಚು ಮಾಡಬೇಕು? ವಾಕಿಂಗ್, ಸ್ಟ್ರೆಂತ್ ಟ್ರೈನಿಂಗ್, ನಿದ್ದೆ, ತರಕಾರಿ, ಪ್ರೋಟೀನ್, ಪಾಸಿಟಿವ್ ಆಗಿ ಮಾತಾಡೋದು, ಇವುಗಳನ್ನ ಹೆಚ್ಚು ಮಾಡಬೇಕು. ಎಷ್ಟು ಹೆಚ್ಚು ಮಾಡಬೇಕು? 25ರಲ್ಲಿ ಎಷ್ಟು ಮಾಡಿದ್ದೋ ಅದಕ್ಕಿಂತ 10%, 20%, ಅಬ್ಬಬ್ಬ ಅಂದರೆ 30%, 100% ಅಲ್ಲ. ಯಾವುದನ್ನು ಇಡೀ ವರ್ಷ ನಮಗೆ ಪ್ರತಿದಿನ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾತ್ರ ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ದೇಹ, ನಮ್ಮ ಅಭ್ಯಾಸಗಳ ಬಗ್ಗೆ ನಮಗೆ ಆ ಒಂದು ಭರವಸೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಒಂದಷ್ಟನ್ನು ಕಡಿಮೆ ಮಾಡ್ಕೊಳ್ಬೇಕು. ಯಾವುದು? ಸಕ್ಕರೆ, ಉಪ್ಪು, ಜಂಕ್ ಫುಡ್ಡು, ಸ್ಟ್ರೆಸ್ ಅಥವಾ ಒತ್ತಡ, ದಿನದಲ್ಲಿ ತುಂಬ ಹೊತ್ತು ಕೂತಿರೋದು, ಓವರ್ ಈಟ್ ಮಾಡೋದು, ಇವನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು. ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು? ಈ ಮೊದಲು ಎಷ್ಟು ಮಾಡ್ತಿದ್ವೋ ಅದಕ್ಕಿಂತ ಒಂದು 20ರಿಂದ 30% ಅಷ್ಟೇ, 100% ಅಲ್ಲ. ವಿ ಆರ್ ನಾಟ್ ಬಾರ್ನ್ ಟು ಬಿ ಪರ್ಫೆಕ್ಟ್. ನಮ್ಮಿಂದ ಇಡೀ ವರ್ಷ ಯಾವುದನ್ನು ಮಾಡೋಕ್ಕೆ ಸಾಧ್ಯ ಇದೆಯೋ, ಎಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ, ಯಾವುದನ್ನು ಹೆಚ್ಚು ಮಾಡೋಕ್ಕೆ ಸಾಧ್ಯ ಇದೆ, ಎಷ್ಟು ಸಾಧ್ಯ ಇದೆ ಇಡೀ ವರ್ಷ, ಅದನ್ನು ಜಡ್ಜ್ ಮಾಡಬೇಕಾದವರು ನಾವೇ ಹೊರತು ಬೇರೆಯವರಲ್ಲ. ಅದರಿಂದ ಆ ಭರವಸೆ, ಆ ಹೋಪ್ಸೊಂದಿಗೆ ಈ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋದರೆ ನಮ್ಮ ಪ್ರೋಗ್ರೆಸ್ ಅನ್ನೋದು ಖಂಡಿತ. ಈ ಪ್ರೋಗ್ರೆಸ್ ಆಗೋದ್ರಲ್ಲಿ ನಿಮಗೆ ಆಸಕ್ತಿ ಇದೆಯಾ? ಹಾಗಿದ್ರೆ ಪ್ರೋಗ್ರೆಸ್ ಅಂತ ಟೈಪ್ ಮಾಡಿ.